ಓಕೆ, ಈತ ಬಸವೇಶ್, ಇವರು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಕ್ರಮ ಮರಳುಗಾರಿಕೆ ತಡೆಯಕ್ಕೆ ಹೋದರೆ ಧಮಕಿ ಹಾಕ್ತಾನೆ ಈತ. ಗಣಿ ಮತ್ತು ಭೂವಿಜ್ಞಾನ ಮಹಿಳಾಧಿಕಾರಿ ವಿರುದ್ಧ ದರ್ಪ ಕೊಲ್ಲುವ ಪ್ರಯತ್ನ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮಹಿಳಾಧಿಕಾರಿಗೆ ದೂರವಾಣಿ ಕರೆಯಲ್ಲಿ ನಿಂದಿಸ್ತಾನೆ. ಬಸವೇಶ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟಕ ಆರೋಪ. ಸಂಗಮೇಶ್ವರ ಪುತ್ರ ಬಸವೇಶ್ 45 ದಿನ ಜೈಲಲ್ಲಿದ್ದರಂತೆ. ಭದ್ರಾವತಿಯ ಶಾಲಾ ಮಕ್ಕಳಿಗೂ ಗಾಂಜಾ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಹಾಗೂ ಪುತ್ರರ ವರ್ತನೆಗೆ ಭದ್ರಾವತಿ ಬೇಸತ್ತಿದೆಯಂತೆ. ಸಂಗಮೇಶ್ ಆ್ಯಂಡ್ ಸನ್ಸ್ ವಿರುದ್ಧ ಸಿ ಮಂಜುಳಾ ವಾಗ್ದಾಳಿ ನಡೆಸಿದ್ದಾರೆ. ಸಿ ಮಂಜುಳಾ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಇನ್ನು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನು ಅತ್ಯಂತ ಲುಚ್ಛ ರೀತಿಯಲ್ಲಿ ಒಂದು ಕಲ್ಚರ್ಲೆಸ್ ರಾಜಕಾರಣವನ್ನು ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ. ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ, ಹಣದ್ದು. ಅದಕ್ಕಾಗಿ ಅವ್ರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜಾವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿಗಳಲ್ಲಿ. ಇದನ್ನು ಕೂಡ ಪರಮೇಶ್ವರ್ ಅವರ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವರನ್ನೆಲ್ಲ ಒಳಗೆ ಹಾಕಬೇಕು ಅನ್ನೋ ಒತ್ತಾಯನ ಮಾಡ್ತೀವಿ. ಓಕೆ, ಈತ ಬಸವೇಶ್, ಇವರು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಕ್ರಮ ಮರಳುಗಾರಿಕೆ ತಡೆಯಕ್ಕೆ ಹೋದರೆ ಧಮಕಿ ಹಾಕ್ತಾನೆ ಈತ. ಗಣಿ ಮತ್ತು ಭೂವಿಜ್ಞಾನ ಮಹಿಳಾಧಿಕಾರಿ ವಿರುದ್ಧ ದರ್ಪ ಕೊಲ್ಲುವ ಪ್ರಯತ್ನ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮಹಿಳಾಧಿಕಾರಿಗೆ ದೂರವಾಣಿ ಕರೆಯಲ್ಲಿ ನಿಂದಿಸ್ತಾನೆ. ಬಸವೇಶ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟಕ ಆರೋಪ. ಸಂಗಮೇಶ್ವರ ಪುತ್ರ ಬಸವೇಶ್ 45 ದಿನ ಜೈಲಲ್ಲಿದ್ದರಂತೆ. ಭದ್ರಾವತಿಯ ಶಾಲಾ ಮಕ್ಕಳಿಗೂ ಗಾಂಜಾ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಹಾಗೂ ಪುತ್ರರ ವರ್ತನೆಗೆ ಭದ್ರಾವತಿ ಬೇಸತ್ತಿದೆಯಂತೆ. ಸಂಗಮೇಶ್ ಆ್ಯಂಡ್ ಸನ್ಸ್ ವಿರುದ್ಧ ಸಿ ಮಂಜುಳಾ ವಾಗ್ದಾಳಿ ನಡೆಸಿದ್ದಾರೆ. ಸಿ ಮಂಜುಳಾ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಇನ್ನು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನು ಅತ್ಯಂತ ಲುಚ್ಛ ರೀತಿಯಲ್ಲಿ ಒಂದು ಕಲ್ಚರ್ಲೆಸ್ ರಾಜಕಾರಣವನ್ನು ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ. ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ, ಹಣದ್ದು. ಅದಕ್ಕಾಗಿ ಅವ್ರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜಾವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿಗಳಲ್ಲಿ. ಇದನ್ನು ಕೂಡ ಪರಮೇಶ್ವರ್ ಅವರ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವರನ್ನೆಲ್ಲ ಒಳಗೆ ಹಾಕಬೇಕು ಅನ್ನೋ ಒತ್ತಾಯನ ಮಾಡ್ತೀವಿ. ಓಕೆ, ಈತ ಬಸವೇಶ್, ಇವರು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಕ್ರಮ ಮರಳುಗಾರಿಕೆ ತಡೆಯಕ್ಕೆ ಹೋದರೆ ಧಮಕಿ ಹಾಕ್ತಾನೆ ಈತ. ಗಣಿ ಮತ್ತು ಭೂವಿಜ್ಞಾನ ಮಹಿಳಾಧಿಕಾರಿ ವಿರುದ್ಧ ದರ್ಪ ಕೊಲ್ಲುವ ಪ್ರಯತ್ನ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮಹಿಳಾಧಿಕಾರಿಗೆ ದೂರವಾಣಿ ಕರೆಯಲ್ಲಿ ನಿಂದಿಸ್ತಾನೆ. ಬಸವೇಶ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟಕ ಆರೋಪ. ಸಂಗಮೇಶ್ವರ ಪುತ್ರ ಬಸವೇಶ್ 45 ದಿನ ಜೈಲಲ್ಲಿದ್ದರಂತೆ. ಭದ್ರಾವತಿಯ ಶಾಲಾ ಮಕ್ಕಳಿಗೂ ಗಾಂಜಾ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಹಾಗೂ ಪುತ್ರರ ವರ್ತನೆಗೆ ಭದ್ರಾವತಿ ಬೇಸತ್ತಿದೆಯಂತೆ. ಸಂಗಮೇಶ್ ಆ್ಯಂಡ್ ಸನ್ಸ್ ವಿರುದ್ಧ ಸಿ ಮಂಜುಳಾ ವಾಗ್ದಾಳಿ ನಡೆಸಿದ್ದಾರೆ. ಸಿ ಮಂಜುಳಾ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಇನ್ನು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನು ಅತ್ಯಂತ ಲುಚ್ಛ ರೀತಿಯಲ್ಲಿ ಒಂದು ಕಲ್ಚರ್ಲೆಸ್ ರಾಜಕಾರಣವನ್ನು ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ. ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ, ಹಣದ್ದು. ಅದಕ್ಕಾಗಿ ಅವ್ರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜಾವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿಗಳಲ್ಲಿ. ಇದನ್ನು ಕೂಡ ಪರಮೇಶ್ವರ್ ಅವರ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವರನ್ನೆಲ್ಲ ಒಳಗೆ ಹಾಕಬೇಕು ಅನ್ನೋ ಒತ್ತಾಯನ ಮಾಡ್ತೀವಿ. ಓಕೆ, ಈತ ಬಸವೇಶ್, ಇವರು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಕ್ರಮ ಮರಳುಗಾರಿಕೆ ತಡೆಯಕ್ಕೆ ಹೋದರೆ ಧಮಕಿ ಹಾಕ್ತಾನೆ ಈತ. ಗಣಿ ಮತ್ತು ಭೂವಿಜ್ಞಾನ ಮಹಿಳಾಧಿಕಾರಿ ವಿರುದ್ಧ ದರ್ಪ ಕೊಲ್ಲುವ ಪ್ರಯತ್ನ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮಹಿಳಾಧಿಕಾರಿಗೆ ದೂರವಾಣಿ ಕರೆಯಲ್ಲಿ ನಿಂದಿಸ್ತಾನೆ. ಬಸವೇಶ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟಕ ಆರೋಪ. ಸಂಗಮೇಶ್ವರ ಪುತ್ರ ಬಸವೇಶ್ 45 ದಿನ ಜೈಲಲ್ಲಿದ್ದರಂತೆ. ಭದ್ರಾವತಿಯ ಶಾಲಾ ಮಕ್ಕಳಿಗೂ ಗಾಂಜಾ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಹಾಗೂ ಪುತ್ರರ ವರ್ತನೆಗೆ ಭದ್ರಾವತಿ ಬೇಸತ್ತಿದೆಯಂತೆ. ಸಂಗಮೇಶ್ ಆ್ಯಂಡ್ ಸನ್ಸ್ ವಿರುದ್ಧ ಸಿ ಮಂಜುಳಾ ವಾಗ್ದಾಳಿ ನಡೆಸಿದ್ದಾರೆ. ಸಿ ಮಂಜುಳಾ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಇನ್ನು
ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನು ಅತ್ಯಂತ ಲುಚ್ಛ ರೀತಿಯಲ್ಲಿ ಒಂದು ಕಲ್ಚರ್ಲೆಸ್ ರಾಜಕಾರಣವನ್ನು ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ. ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ ಹಣದ್ದು. ಅದಕ್ಕಾಗಿ ಅವ್ರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜಾವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿಗಳಲ್ಲಿ. ಇದನ್ನು ಕೂಡ ಪರಮೇಶ್ವರ್ ಅವರ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವರನ್ನೆಲ್ಲ ಒಳಗೆ ಹಾಕಬೇಕು ಅನ್ನೋ ಒತ್ತಾಯನ ಮಾಡ್ತೀವಿ. ಓಕೆ, ಈತ ಬಸವೇಶ್, ಇವರು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಕ್ರಮ ಮರಳುಗಾರಿಕೆ ತಡೆಯಕ್ಕೆ ಹೋದರೆ ಧಮಕಿ ಹಾಕ್ತಾನೆ ಈತ. ಗಣಿ ಮತ್ತು ಭೂವಿಜ್ಞಾನ ಮಹಿಳಾಧಿಕಾರಿ ವಿರುದ್ಧ ದರ್ಪ ಕೊಲ್ಲುವ ಪ್ರಯತ್ನ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮಹಿಳಾಧಿಕಾರಿಗೆ ದೂರವಾಣಿ ಕರೆಯಲ್ಲಿ ನಿಂದಿಸ್ತಾನೆ. ಬಸವೇಶ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟಕ ಆರೋಪ. ಸಂಗಮೇಶ್ವರ ಪುತ್ರ ಬಸವೇಶ್ 45 ದಿನ ಜೈಲಲ್ಲಿದ್ದರಂತೆ. ಭದ್ರಾವತಿಯ ಶಾಲಾ ಮಕ್ಕಳಿಗೂ ಗಾಂಜಾ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಹಾಗೂ ಪುತ್ರರ ವರ್ತನೆಗೆ ಭದ್ರಾವತಿ ಬೇಸತ್ತಿದೆಯಂತೆ. ಸಂಗಮೇಶ್ ಆ್ಯಂಡ್ ಸನ್ಸ್ ವಿರುದ್ಧ ಸಿ ಮಂಜುಳಾ ವಾಗ್ದಾಳಿ ನಡೆಸಿದ್ದಾರೆ. ಸಿ ಮಂಜುಳಾ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಇನ್ನು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನು ಅತ್ಯಂತ ಲುಚ್ಛ ರೀತಿಯಲ್ಲಿ ಒಂದು ಕಲ್ಚರ್ಲೆಸ್ ರಾಜಕಾರಣವನ್ನು ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ. ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ ಹಣದ್ದು. ಅದಕ್ಕಾಗಿ ಅವ್ರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜಾವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿಗಳಲ್ಲಿ. ಇದನ್ನು ಕೂಡ ಪರಮೇಶ್ವರ್ ಅವರ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವರನ್ನೆಲ್ಲ ಒಳಗೆ ಹಾಕಬೇಕು ಅನ್ನೋ ಒತ್ತಾಯನ ಮಾಡ್ತೀವಿ. ಓಕೆ, ಈತ ಬಸವೇಶ್, ಇವರು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಕ್ರಮ ಮರಳುಗಾರಿಕೆ ತಡೆಯಕ್ಕೆ ಹೋದರೆ ಧಮಕಿ ಹಾಕ್ತಾನೆ ಈತ. ಗಣಿ ಮತ್ತು ಭೂವಿಜ್ಞಾನ ಮಹಿಳಾಧಿಕಾರಿ ವಿರುದ್ಧ ದರ್ಪ ಕೊಲ್ಲುವ ಪ್ರಯತ್ನ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮಹಿಳಾಧಿಕಾರಿಗೆ ದೂರವಾಣಿ ಕರೆಯಲ್ಲಿ ನಿಂದಿಸ್ತಾನೆ. ಬಸವೇಶ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟಕ ಆರೋಪ. ಸಂಗಮೇಶ್ವರ ಪುತ್ರ ಬಸವೇಶ್ 45 ದಿನ ಜೈಲಲ್ಲಿದ್ದರಂತೆ. ಭದ್ರಾವತಿಯ ಶಾಲಾ ಮಕ್ಕಳಿಗೂ ಗಾಂಜಾ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಹಾಗೂ ಪುತ್ರರ ವರ್ತನೆಗೆ ಭದ್ರಾವತಿ ಬೇಸತ್ತಿದೆಯಂತೆ. ಸಂಗಮೇಶ್ ಆ್ಯಂಡ್ ಸನ್ಸ್ ವಿರುದ್ಧ ಸಿ ಮಂಜುಳಾ ವಾಗ್ದಾಳಿ ನಡೆಸಿದ್ದಾರೆ. ಸಿ ಮಂಜುಳಾ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಇನ್ನು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನು ಅತ್ಯಂತ ಲುಚ್ಛ ರೀತಿಯಲ್ಲಿ ಒಂದು ಕಲ್ಚರ್ಲೆಸ್ ರಾಜಕಾರಣವನ್ನು ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ. ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ ಹಣದ್ದು. ಅದಕ್ಕಾಗಿ ಅವ್ರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜಾವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿಗಳಲ್ಲಿ. ಇದನ್ನು ಕೂಡ ಪರಮೇಶ್ವರ್ ಅವರ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವರನ್ನೆಲ್ಲ ಒಳಗೆ ಹಾಕಬೇಕು ಅನ್ನೋ ಒತ್ತಾಯನ ಮಾಡ್ತೀವಿ.